ಓಂ ಶಾಂತಿ. ಬಾಪ್ತಾದ ಮಧುಬನ್ ಮುರಳಿ 13/3/2026. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಮೊದಲ ಮಕ್ಕಳೇ, ನೀವು ಶ್ರೀಮತದಂತೆ ತತ್ವಗಳ ಸಹಿತವಾಗಿ ಇಡೀ ಪ್ರಪಂಚವನ್ನು ಪಾವನವನ್ನಾಗಿ ಮಾಡುವ ಸೇವೆ ಮಾಡಬೇಕಾಗಿದೆ. ಎಲ್ಲರಿಗೂ ಸುಖ ಮತ್ತು ಶಾಂತಿಯ ಮಾರ್ಗವನ್ನು ತಿಳಿಸಬೇಕಾಗಿದೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ತತ್ವ ಸಹಿತವಾಗಿ ಇಡೀ ಪ್ರಪಂಚನ ಪಾವನ ಮಾಡ್ರಿ ಅಂದರು. ಅಂದ್ರೇನು? ಈಗ ತತ್ವಗಳ್ಯಾವು? ಪಂಚತತ್ವಗಳು: ಭೂಮಿ, ಗಾಳಿ, ನೀರು, ಆಕಾಶ, ಬೆಂಕಿ. ಈಗ ನೋಡ್ರಿ, ಇವು ಕೂಡ ನಮಗೆ ದುಃಖ ಕೊಡ್ತಾ ಇದ್ದಾವೆ. ನಮ್ಮ ಪಾಪದ ಶಕ್ತಿಗಳು ಹರಡಿ ಇವು ಕೂಡ ದುಃಖ ಕೊಡ್ತಾ ಇದ್ದಾವೆ. ಬೇಸಿಗೆ ಕಾಲದಲ್ಲಿ ಅತಿ ಹೆಚ್ಚು ಬಿಸಿಲು, ಚಳಿಗಾಲದಲ್ಲಿ ಅತಿ ಚಳಿ, ಮಳೆಗಾಲದಲ್ಲಿ ಅತಿ ಮಳೆ, ಇವು ಕೂಡ ದುಃಖ ಕೊಡ್ತಾ ಇದ್ದಾವೆ. ಯಾಕೆ? ನಮ್ಮ ಪಾಪದ ಶಕ್ತಿ ಅವುಗಳಿಗೆ ಹರಡಿ ದುಃಖ ಕೊಡ್ತಾ ಇದೆ. ನೋಡ್ರಿ, ಮೊದಲು ಕಂಬಳಿ ಬೀಸಿದರೆ ಮಳೆ ಬರ್ತಾ ಇತ್ತು. 4 ಮಳೆ ಹೆಚ್ಚಾದರೆ ಯಾಕಪ್ಪ ಮಳೆ ಸಿಟ್ಟಾಗಿ ಏನಪ್ಪ ಅಂದರೆ ನಿಂದಿರ್ತಿತ್ತು. ಪ್ರಕೃತಿ ಇವ್ರು ಹೆಂಗೆ ಹೇಳಿದ್ರೆ ಹಂಗೆ ಕೇಳ್ತಿತ್ತು. ಯಾಕೆ? ಅವರಲ್ಲಿ ಧರ್ಮ ಇತ್ತು. ಅದಕ್ಕೆ ಕಾಲಕ್ಕೆ ಮಳೆ ಬೆಳೆ ಎಲ್ಲ ಚೆನ್ನಾಗಿತ್ತು. ಯಾಕೆ? ಆವಾಗ ಧರ್ಮ ಇತ್ತು. 10 ರೂಪಾಯಿ ಬಿದ್ದರೆ ಹುಡುಕೊಂಡು ಕೊಟ್ಟು ಬರ್ತಿದ್ರು. ಅವರಲ್ಲಿ ಧರ್ಮ ಇರೋದಕ್ಕೆ ಭೂಮಿ ತಾಯಿ ಏನು ಮಾಡ್ತಿದ್ಲು, ಇವರಿಗೆ ನಾನು ಯಾವ ರೀತಿ ಸುಖ ಕೊಡಲಿ ಅಂತ ಇದ್ಲು. ಅಂದರೆ ಈಗ ನಾವೇನು ಮಾಡಬೇಕು, ಇಷ್ಟು ದಿವಸ ನಾವು ಪಾಪದ ಶಕ್ತಿ ಹರಡಿ ಏನು ಮಾಡಿಬಿಟ್ಟಿವಿ, ನರಕ ಮಾಡಿಟ್ಟಿವಿ. ಈಗ ನಾವೇನು ಮಾಡಬೇಕು, ಬಾಬಾನ ನೆನಪು ಮಾಡಿ ದೈವಶಕ್ತಿ ತುಂಬಿಕೊಂಡಂಗೆಲ್ಲ ಆ ಮನಸಾ ಸೇವೆ ಮೂಲಕ ಎಲ್ಲ ಆತ್ಮಗಳಿಗೆ, ಪಂಚತತ್ವಗಳಿಗೆ ಏನು ಮಾಡಬೇಕು, ಶಾಂತಿ, ಶಕ್ತಿ, ಪವಿತ್ರತೆ ಎಲ್ಲ ದೈವಶಕ್ತಿನ ಏನು ಮಾಡಬೇಕು, ತುಂಬಬೇಕು. ಅದಕ್ಕೆ ಅವ್ರನ್ನ ಪಾವನ ಮಾಡುವ ಸೇವೆ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಎಲ್ಲರಿಗೆ ತಂದೆಯ ಪರಿಚಯ ಕೊಟ್ಟು ಎಲ್ಲರಿಗೆ ಸುಖ ಶಾಂತಿಯ ಮಾರ್ಗ ತಿಳಿಸ್ರಿ ಅಂತ ಬಾಬಾ ಹೇಳ್ತಾರೆ. ಪ್ರಶ್ನೆ: ನೀವು ಮಕ್ಕಳು ತಮ್ಮ ದೇಹವನ್ನು ಮರೆಯುವ ಪುರುಷಾರ್ಥ ಮಾಡುತ್ತೀರಿ, ಆದ್ದರಿಂದ ನಿಮಗೆ ಯಾವ ವಸ್ತುವಿನ ಅವಶ್ಯಕತೆ ಇಲ್ಲ. ಉತ್ತರ: ಚಿತ್ರಗಳ ಅವಶ್ಯಕತೆ ಇಲ್ಲ. ಯಾವಾಗ ಈ ಚಿತ್ರ ದೇಹವನ್ನೇ ಮರೆಯಬೇಕಾಗಿದೆ ಅಂದ ಮೇಲೆ ಆ ಚಿತ್ರಗಳ ಅವಶ್ಯಕತೆ ಏನಿದೆ? ಸ್ವಯಂವನ್ನು ಆತ್ಮ ಎಂದು ತಿಳಿದು ವಿದೇಹಿ ತಂದೆಯನ್ನು ಮತ್ತು ಮಧುರ ಮನೆಯನ್ನು ನೆನಪು ಮಾಡಿ. ಈ ಚಿತ್ರಗಳು ಚಿಕ್ಕ ಮಕ್ಕಳಿಗಾಗಿ ಅರ್ಥಾತ್ ಹೊಸಬರಿಗಾಗಿ ಇವೆ. ನೀವಂತೂ ನೆನಪಿನಲ್ಲಿರಬೇಕು ಮತ್ತು ಎಲ್ಲರಿಗೆ ನೆನಪು ಮಾಡಿಸಬೇಕಾಗಿದೆ. ಉದ್ಯೋಗ ವ್ಯವಹಾರಗಳನ್ನು ಮಾಡುತ್ತಾ ಸತೋಪ್ರಧಾನರಾಗಲು ನೆನಪಿನಲ್ಲಿಯೇ ಇರುವ ಅಭ್ಯಾಸ ಮಾಡಬೇಕಾಗಿದೆ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಚಿತ್ರನ ನೋಡೋದು ಅವಶ್ಯಕತೆ ಇಲ್ಲ. ಅಂದರೆ ಬಿಂದುವಾಗಿ ಬಿಂದು ತಂದೆನ ಬಿಂದುಗಳ ಲೋಕದಲ್ಲಿ ನೆನಪು ಮಾಡಬೇಕು. ಅದು ಅಕ್ಯುರೇಟ್ ಪಾಪ ಭಸ್ಮ ಆಗೋದು. ನಾವು ಚಿತ್ರ ನೋಡೋದು, ಫೋಟೋ ನೋಡೋದು ಅಂದರೆ ಈ ದೇಹದ ಜಗತ್ತಿನಲ್ಲಿ ನೆಗೆಟಿವ್ ಎನರ್ಜಿ ಇರ್ತತ್ತಲ್ಲ, ಇಲ್ಲಿ ಏಕರಸದ ನೆನಪು ಇರಲ್ಲ, ವಿಘ್ನಗಳು ಆಗ್ತಿರ್ತವೆ. ಅದಕ್ಕೆ ಚಿತ್ರಗಳ ಅವಶ್ಯಕತೆ ಇಲ್ಲ. ಪರಂಧಾಮದಲ್ಲಿ ಬಿಂದು ರೂಪದಿಂದ ನೆನಪು ಮಾಡ್ರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಗೀತೆ: ಅದೃಷ್ಟವನ್ನು ಬೆಳಗಿಸಿಕೊಂಡು ಬಂದಿದ್ದೇನೆ. ಓಂ ಶಾಂತಿ. ಮಧುರಾತಿ ಮಧುರ ಮಕ್ಕಳೇ, ಈ ಶಬ್ದಗಳನ್ನು ಕೇಳಿದಿರಿ ಮತ್ತು ಕೂಡಲೇ ಖುಷಿಯಲ್ಲಿ ರೋಮಾಂಚನವಾಗಿ ಬಿಡುತ್ತೀರಿ. ಏಕೆಂದರೆ ಮಕ್ಕಳಿಗೆ ತಿಳಿದಿದೆ, ಇಲ್ಲಿ ಸೌಭಾಗ್ಯ, ಸ್ವರ್ಗದ ಅದೃಷ್ಟವನ್ನು ಪಡೆಯಲು ಬಂದಿದ್ದೀರಿ. ಹೀಗೆ ಮತ್ತೆಲ್ಲಿಯೂ ಹೇಳುವುದಿಲ್ಲ. ನೀವು ತಿಳಿದುಕೊಂಡಿದ್ದೀರಿ, ನಾವು ತಂದೆಯಿಂದ ಸ್ವರ್ಗದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ, ಅರ್ಥಾತ್ ಸ್ವರ್ಗವನ್ನಾಗಿ ಮಾಡುವ ಪುರುಷಾರ್ಥ ಮಾಡುತ್ತಿದ್ದೇವೆ. ಕೇವಲ ಸ್ವರ್ಗವಾಸಿಗಳಾಗುವುದಲ್ಲ, ಆದರೆ ಸ್ವರ್ಗದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯುವ ಪುರುಷಾರ್ಥ ಮಾಡುತ್ತಿದ್ದೇವೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಸಾಮಾನ್ಯ ಪ್ರಜೆಗಳಲ್ಲಿ ಬರುವಂಥ ಪುರುಷಾರ್ಥ ಬೇಡ. ರಾಜ, ರಾಣಿ, ರಾಜ ಪರಿವಾರ, ಶ್ರೀಮಂತ ಪ್ರಜೆಗಳಲ್ಲಿ ಬರುವಂಥ ಪುರುಷಾರ್ಥ ಮಾಡಬೇಕು ಅಂತ. ಯಾಕೆ ಅಂದರೆ ಆತ್ಮನ ಒಂದು ಗುಣ ಗೌರವ ಬೇಡ್ತತೆ. ಇವತ್ತಿಷ್ಟು ಕಷ್ಟಪಟ್ಟು ಯಾಕೆ ಎಲ್ಲರೂ ದುಡಿತಾರೆ? ನಮ್ಮ ಹತ್ರ ಚೆನ್ನಾಗಿ ಇದ್ದರೆ ಎಲ್ಲರೂ ಗೌರವ ಕೊಡ್ತಾರೆ. ನಮ್ಮ ಹತ್ರ ಇಲ್ಲ ಅಂದರೆ ಯಾರೂ ಮರ್ಯಾದೆ ಕೊಡಲ್ಲ ಅಂತಲ್ಲ. ಆ ಗೌರವ ಯಾವಾಗ ಸಿಗ್ತತೆ? ಒಂದು ಪದವಿಯಲ್ಲಿದ್ದಾಗ ಸಿಗ್ತತೆ. ರಾಜರಾಗಿರಂದರೆ ಎಲ್ಲರೂ ಎದ್ದು ನಿಂತು ಬಹುಪರ ಕೇಳ್ತಿರ್ತಾರೆ. ಅವಾಗ ಎಷ್ಟು ಖುಷಿಯಲ್ಲಿ ಇರ್ತದೆ ಆತ್ಮ. ಈ ರೀತಿ ಶ್ರೇಷ್ಠ ಪದವಿ ಪಡೆಯುವಂಥ ಪುರುಷಾರ್ಥ ಮಾಡಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಈಗ ಸ್ವರ್ಗದ ಸಾಕ್ಷಾತ್ಕಾರ ಮಾಡಿಸುವ ತಂದೆಯೇ ನಮಗೆ ಓದಿಸುತ್ತಿದ್ದಾರೆ. ಇದು ಸಹ ಮಕ್ಕಳಿಗೆ ನಶೆ ಇರಬೇಕು. ಭಕ್ತಿಯು ಈಗ ಮುಗಿಯಲಿದೆ. ಭಗವಂತನು ಭಕ್ತರ ಉದ್ಧಾರ ಮಾಡಲು ಬರುತ್ತಾನೆಂದು ಹೇಳಲಾಗುತ್ತದೆ.
ಏಕೆಂದರೆ ರಾವಣನ ಬಂಧನಗಳಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಅನೇಕ ಮನುಷ್ಯರ ಅನೇಕ ಮತಗಳಿವೆ, ನೀವಂತೂ ಅರಿತುಕೊಂಡಿದ್ದೀರಿ. ಸೃಷ್ಟಿಚಕ್ರದ ಈ ಅನಾದಿ ಆಟವು ಮಾಡಲ್ಪಟ್ಟಿದೆ, ಇದನ್ನು ಸಹ ಭಾರತವಾಸಿಗಳು ತಿಳಿದುಕೊಂಡಿದ್ದೀರಿ. ಅವಶ್ಯವಾಗಿ ನಾವು ಪ್ರಾಚೀನ ಹೊಸ ಪ್ರಪಂಚದ ನಿವಾಸಿಗಳಾಗಿದ್ದೆವು, ಈಗ ಹಳೆಯ ಪ್ರಪಂಚದ ನಿವಾಸಿಗಳಾಗಿದ್ದೇವೆ. ತಂದೆಯು ಸ್ವರ್ಗ ಹೊಸ ಪ್ರಪಂಚವನ್ನಾಗಿ ಮಾಡಿದರು, ಮತ್ತೆ ರಾವಣನು ನರಕವನ್ನಾಗಿ ಮಾಡಿದ್ದಾನೆ. ಬಾಪ್ದಾದರವರ ಮತದಂತೆ ನೀವೀಗ ತಮಗಾಗಿ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಿದ್ದೀರಿ, ಹೊಸ ಪ್ರಪಂಚಕ್ಕಾಗಿ ಓದುತ್ತಿದ್ದೀರಿ. ಯಾರು ಓದಿಸುತ್ತಿದ್ದಾರೆ? ಜ್ಞಾನಸಾಗರ ಪತಿತ ಪಾವನ, ಅವರಿಗೆ ಮಹಿಮೆ ಇದೆ. ಬಾಬಾ ಏನಂತನ, ಸ್ವರ್ಗನ ಯಾರು ಸ್ಥಾಪನೆ ಮಾಡೋದು? ನೀವೇ ಮಕ್ಕಳು ಅಂತಾರೆ. ನಾನು ಡೈರೆಕ್ಷನ್ ಕೊಡ್ತೀನಿ ಅಷ್ಟೇ, ನಿಮಗೆ ಬೇಕು ಮನೆ ನೀವು ಕಟ್ಕೊಳ್ರಿ ಅಂತಾರೆ. ಅಂದರೆ ಹೆಚ್ಚು ಹೆಚ್ಚು ದೈವಶಕ್ತಿ ತುಂಬಿದಂಗಲ್ಲ, ಹೆಚ್ಚು ಹೆಚ್ಚು ಸುಖ ಪಡಿತೀವಿ, ಹೆಚ್ಚು ಜನ್ಮ. ಕಡಿಮೆ ತುಂಬ್ಕೊಂಡ್ರೆ, ಕಡಿಮೆ ತುಂಬಿದರೆ ಕಡಿಮೆ ಜನ್ಮ. ನಿಮ್ಗೆ ಎಷ್ಟು ಬೇಕೋ ನೀವು ಪುರುಷಾರ್ಥ ಮಾಡ್ಕೊಳ್ರಿ, ನಿಮ್ಗೇನು ಬೇಕೋ ಅದು ಸ್ಥಾಪನೆ ಮಾಡ್ಕೊಳ್ರಿ ಅಂತಾರೆ ಬಾಬಾ. ಹೊಸ ಪ್ರಪಂಚಕ್ಕಾಗಿ ಓದುತ್ತಿದ್ದೀರಿ. ಯಾರು ಓದಿಸುತ್ತಾರೆ? ತಂದೆಯೇ ಓದಿಸುತ್ತಿದ್ದಾರೆ. ನಾವೆಲ್ಲರೂ ಪತಿತರಾಗಿದ್ದೇವೆ, ಯಾರಿಗೂ ಪಾವನ ಪ್ರಪಂಚದ ನೆನಪಿಲ್ಲ. ನೀವೀಗ ತಿಳಿದುಕೊಂಡಿದ್ದೀರಿ. ಅವಶ್ಯವಾಗಿ 5,000 ವರ್ಷಗಳ ಮೊದಲು ಪಾವನ ಪ್ರಪಂಚವಿತ್ತು, ಈ ಭಾರತವೇ ಇತ್ತು. ಉಳಿದೆಲ್ಲ ಧರ್ಮದವರು ಶಾಂತಿಯಲ್ಲಿದ್ದರು. ಅಂದ್ರೇನು? ಎಲ್ಲಿದ್ರು? ಪರಂಧಾಮದಾಗ ಇರ್ತಾರೆ. ಸತ್ಯಯುಗ ತ್ರೇತಾಯುಗದಾಗ ಎಲ್ಲ ಆತ್ಮಗಳು ಎಲ್ಲಿರ್ತವೆ? ಪರಂಧಾಮದಲ್ಲಿರ್ತವೆ. ಈ ದೇವತೆಗಳು ಮಾತ್ರ ಜನ್ಮ ತಗೊಂಡಿರ್ತಾರೆ ಭೂಮಿ ಮೇಲೆ. ನಾವು ಭಾರತವಾಸಿಗಳು ಸುಖಧಾಮದಲ್ಲಿದ್ದೆವು. ಮನುಷ್ಯರು ಶಾಂತಿಯನ್ನು ಬಯಸುತ್ತಾರೆ, ಆದರೆ ಇಲ್ಲಂತೂ ಯಾರೂ ಶಾಂತವಾಗಿರಲು ಸಾಧ್ಯವಿಲ್ಲ. ಇದು ಶಾಂತಿಧಾಮವಲ್ಲ, ಅದು ನಿರಾಕಾರಿ ಪ್ರಪಂಚವಾಗಿದೆ. ಅಲ್ಲಿಂದ ನಾವು ಬರುತ್ತೇವೆ. ಬಾಕಿ ಸತ್ಯಯುಗವು ಸುಖಧಾಮವಾಗಿದೆ, ಅದಕ್ಕೆ ಶಾಂತಿಧಾಮವೆಂದು ಹೇಳುವುದಿಲ್ಲ. ಅಲ್ಲಿ ನೀವು ಪವಿತ್ರತೆ, ಸುಖ, ಶಾಂತಿಯಲ್ಲಿರುತ್ತೀರಿ. ಅಂದರೆ ಇವಾಗ ನಾವು ಸತ್ಯಯುಗದಲ್ಲಿ ಬರ್ತೀವಿ ಅಂದರೆ ನಾವು ಶಾಂತಿ ಇರಲ್ಲ ಅಂತಲ್ಲ. ಪರಂಧಾಮದಾಗ ಎಷ್ಟು ಶಾಂತಿ ಇರ್ತತೋ ಅಷ್ಟೇ ಶಾಂತಿ ಸತ್ಯಯುಗದಾಗ ಇರ್ತತೆ. ಪ್ಲಸ್ ಸುಖ, ಪವಿತ್ರತೆ ಎಲ್ಲದೂ ಇರ್ತತೆ. ಪರಂಧಾಮದಲ್ಲಿರೋರಿಗೆ ಓನ್ಲಿ ಶಾಂತಿ. ನಾವು ಪುರುಷಾರ್ಥ ಮಾಡ್ತೀವಲ್ಲ, ಪರಿಶ್ರಮ ಪಡ್ತೀವಲ್ಲ, ಅದಕ್ಕೆ ನಮಗೆ ಸುಖ ಪ್ಲಸ್ ಶಾಂತಿ. ಬಾಬಾ ಏನಂತಾರೆ, ಈಗ ಯಾವುದೇ ಏರುಪೇರುಗಳು ಇರುವುದಿಲ್ಲ ಸತ್ಯಯುಗದಲ್ಲಿ. ಮನೆಯಲ್ಲಿ ಮಕ್ಕಳು ಜಗಳ ಕಲಹ ಮಾಡಿಕೊಂಡರೂ ಅವರಿಗೆ ಶಾಂತವಾಗಿರಿ ಎಂದು ಹೇಳಲಾಗುತ್ತದೆ. ತಂದೆ ತಿಳಿಸುತ್ತಾರೆ, ನೀವು ಆತ್ಮರು ಆ ಶಾಂತಿ ದೇಶದವರಾಗಿದ್ದೀರಿ. ಈಗ ಈ ಜಗಳದ ಪ್ರಪಂಚದಲ್ಲಿ ಬಂದು ಕುಳಿತಿದ್ದೀರಿ. ಈ ಮಾತು ನಿಮ್ಮ ಬುದ್ಧಿಯಲ್ಲಿದೆ. ನೀವು ತಂದೆಯ ಮೂಲಕ ಪುನಃ ಶ್ರೇಷ್ಠಾತಿ ಶ್ರೇಷ್ಠ ಪದವಿಯನ್ನು ಪಡೆಯುವ ಪುರುಷಾರ್ಥ ಮಾಡುತ್ತಿದ್ದೀರಿ. ಈ ಶಾಲೆಯು ಕಡಿಮೆಯೇ? ಇದು ಪರಮಾತ್ಮನ ವಿಶ್ವವಿದ್ಯಾಲಯವಾಗಿದೆ. ಇಡೀ ಪ್ರಪಂಚದಲ್ಲಿ ಅತೀ ದೊಡ್ಡ ವಿಶ್ವವಿದ್ಯಾಲಯವಾಗಿದೆ. ಇದರಲ್ಲಿ ಎಲ್ಲರೂ ತಂದೆಯಿಂದ ಶಾಂತಿ ಮತ್ತು ಸುಖದ ಆಸ್ತಿಯನ್ನು ಪಡೆಯುತ್ತಾರೆ. ಒಬ್ಬ ತಂದೆ ವಿನಃ ಮತ್ಯಾರಿಗೂ ಮಹಿಮೆ ಇಲ್ಲ, ಬ್ರಹ್ಮನಿಗೂ ಮಹಿಮೆ ಇಲ್ಲ. ತಂದೆಯೇ ಈ ಸಮಯದಲ್ಲಿ ಬಂದು ಆಸ್ತಿಯನ್ನು ಕೊಡುತ್ತಾರೆ. ನಂತರ ಸುಖವೇ ಸುಖವಿರುತ್ತದೆ. ಸುಖ ಶಾಂತಿಯನ್ನು ಕೊಡುವವರು ಒಬ್ಬರೇ ತಂದೆಯಾಗಿದ್ದಾರೆ. ಅವರದೇ ಮಹಿಮೆ ಇದೆ. ಸತ್ಯ ತ್ರೇತಾಯುಗದಲ್ಲಿ ಯಾರದೇ ಮಹಿಮೆಯಾಗುವುದಿಲ್ಲ. ಅಲ್ಲಂತೂ ರಾಜಧಾನಿಯು ನಡೆಯುತ್ತಿರುತ್ತದೆ. ನೀವು ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಿ. ಉಳಿದವರೆಲ್ಲರೂ ಶಾಂತಿಧಾಮದಲ್ಲಿರುತ್ತಾರೆ. ಯಾರಿಗೂ ಮಹಿಮೆ ಇಲ್ಲ. ಭಲೆ ಕ್ರಿಸ್ತನು ಧರ್ಮಸ್ಥಾಪನೆ ಮಾಡುತ್ತಾರೆ, ಆದರೆ ಅದನ್ನಂತೂ ಮಾಡಲೇಬೇಕಾಗಿದೆ. ಧರ್ಮಸ್ಥಾಪನೆ ಮಾಡಿದರೂ ಸಹ ಮತ್ತೆ ಕೆಳಗಿಳಿಯತೊಡಗುತ್ತಾರೆ. ಅಂದಮೇಲೆ ಅವರ ಮಹಿಮೆ ಏನಾಯಿತು? ಮಹಿಮೆಗೆ ಯೋಗ್ಯರಾದವರು ಒಬ್ಬರೇ ಆಗಿದ್ದಾರೆ. ಅವರಿಗೆ ಪತಿತ ಪಾವನ, ಮುಕ್ತಿದಾತನೆಂದು ಹೇಳಿ ಕರೆಯುತ್ತಾರೆ. ಅವರಿಗೆ ಕ್ರಿಸ್ತ, ಬುದ್ಧ ಮೊದಲಾದವರು ನೆನಪು ಬರುತ್ತಾ ಇರುತ್ತಾರೆಂದಲ್ಲ, ಓ ಗಾಡ್ ಫಾದರ್ ಎಂದು ನೆನಪು ಸಹ ಒಬ್ಬರನ್ನೇ ಮಾಡುತ್ತಾರೆ. ಸತ್ಯುಗದಲ್ಲಿ ಯಾರದೇ ಮಹಿಮೆಯಾಗುವುದಿಲ್ಲ. ಕೊನೆಯಲ್ಲಿ ಈ ಧರ್ಮಗಳು ಆರಂಭವಾದಾಗ ತಂದೆಯ ಮಹಿಮೆಯನ್ನು ಹಾಡುತ್ತಾರೆ ಮತ್ತು ಭಕ್ತಿಯೂ ಆರಂಭವಾಗುತ್ತದೆ. ನಾಟಕವು ಹೇಗೆ ಮಾಡಲ್ಪಟ್ಟಿದೆ, ಹೇಗೆ ಚಕ್ರವು ಸುತ್ತುತ್ತದೆ ಎಂಬುದನ್ನು ಯಾರು ತಂದೆಯ ಮಕ್ಕಳಾಗಿದ್ದಾರೆಯೋ ಅವರೇ ತಿಳಿದುಕೊಂಡಿದ್ದಾರೆ. ಅಂದರೆ ನೋಡ್ರಿ, ಈಗ ಲಾಸ್ಟ್ ಈಗ ಒಂದು ಫುಲ್ಲು ಭಗವಂತನ ಮರ್ತಾರೆ. ಅವರು ಕ್ರಿಶ್ಚಿಯನ್ ಕೂಡ ಏನು, ಕ್ರಿಸ್ತ ಏನು ಹೇಳ್ತಾನೆ, ಐ ಆಮ್ ನಾಟ್ ಗಾಡ್, ಐ ಆಮ್ ಮೆಸೆಂಜರ್ ಆಫ್ ಗಾಡ್ ಅದು ಕ್ರಿಸ್ತ ದೇವನು ಕಳಿಸಿದ ದೂತ ಅಂತಲೇ ಹೇಳ್ತಾರೆ. ಆದರೆ ಇವಾಗ ಸಂಪೂರ್ಣ ತಮೋಪ್ರಧಾನ ಆಗಿಬಿಟ್ಟಾರಲ್ಲ, ಅದಕ್ಕೆ ಹಿಂಗೆ ನಮ್ಮವ್ರು ನಾ ಆತ್ಮನೇ ಪರಮಾತ್ಮ, ನಾನೇ ಭಗವಂತ ಅಂತ ಹೆಂಗೆ ಹೇಳ್ತಾರೋ ಅವರು ಕೂಡ ಕ್ರಿಸ್ತನೇ ಭಗವಂತ ಅಂತ ಹೇಳ್ತಾ ಇದ್ದಾರೆ. ಆದರೆ
ಎಲ್ಲರೂ ಏನು ಆ ಪರಮಾತ್ಮನ ಮಹಿಮೆನೇ ಮಾಡ್ತಾ ಇರ್ತಾರೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ತಂದೆಯಂತೂ ಸದಾ ಸಂತೋಷವಾಗಿ ಇರುತ್ತಾರೆ. ತಂದೆಯು ರಚಯಿತನಾಗಿದ್ದಾರೆ. ಹೊಸ ಸೃಷ್ಟಿ ಸ್ವರ್ಗವನ್ನು ರಚಿಸುತ್ತಾರೆ. ಆದರೆ ಎಲ್ಲರೂ ಸ್ವರ್ಗದಲ್ಲಿ ಬರಲು ಸಾಧ್ಯವಿಲ್ಲ. ಡ್ರಾಮಾದ ರಹಸ್ಯವನ್ನು ಸಹ ತಿಳಿದುಕೊಳ್ಳಬೇಕಾಗಿದೆ. ತಂದೆಯಿಂದ ಸುಖದ ಆಸ್ತಿಯು ಸಿಗುತ್ತದೆ. ಈ ಸಮಯದಲ್ಲಿ ಎಲ್ಲರೂ ದುಃಖಿಯಾಗಿದ್ದಾರೆ. ಈಗ ಎಲ್ಲರೂ ಹಿಂತಿರುಗಿ ಹೋಗಬೇಕಾಗಿದೆ, ಮತ್ತೆ ಸುಖದಲ್ಲಿ ಬರುತ್ತಾರೆ. ನೀವು ಮಕ್ಕಳಿಗೆ ಬಹಳ ಒಳ್ಳೆಯ ಪಾತ್ರವು ಸಿಕ್ಕಿದೆ. ಯಾವ ತಂದೆಗೆ ಇಷ್ಟೊಂದು ಮಹಿಮೆ ಇದೆಯೋ ಅವರು ಈಗ ಬಂದು ಸಮ್ಮುಖದಲ್ಲಿ ಕುಳಿತಿದ್ದಾರೆ ಮತ್ತು ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ. ಏನು ಹೇಳಿದರು ಬಾಬಾ? ಎಲ್ಲರೂ ಸ್ವರ್ಗದಲ್ಲಿ ಬರೋ ಪಾತ್ರ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಅಂದರೆ ನೋಡ್ರಿ, ಯಾರು ಭಕ್ತಿ ಮಾಡ್ತಿರ್ತಾರೋ ಭಕ್ತಿ ಮಾಡೋರಿಗೆ ಪುರಾಣಗಳು, ಶಾಸ್ತ್ರ ಕೇಳೋದು, ಧ್ಯಾನ ಜಪ ತಪ ಮಾಡೋದು ಸಂಸ್ಕಾರ ಇರ್ತತೆ. ಇಲ್ಲಿ ಧ್ಯಾನ ಮಾಡೋದು ಇದೆಲ್ಲ ಕೇಳಿದ ತಕ್ಷಣ ಅವು ಆತ್ಮಗಳು ಬರ್ತಾವ, ಪಡ್ಕೊಂಡ್ಬಿಡ್ತಾವೆ. ಕೆಲವರಿಗೆಲ್ಲ ಸಂಸ್ಕಾರ ಇರಲ್ಲ. ಧ್ಯಾನ ಮಾಡೋದು, ಪುರಾಣ ಕೇಳೋದು, ಶಾಸ್ತ್ರ ಕೇಳೋದು. ಅವರು ಭಗವಂತ ಬಂದಾನಂತ ಅವ್ರಿಗೆ ಸಂದೇಶ ಮುಟ್ಟಿದ್ರು ಕೂಡ ಅವರು ಬರೋದಿಲ್ಲ, ದೈವಶಕ್ತಿ ತುಂಬ್ಕೊಳ್ಳೋದಿಲ್ಲ, ಸ್ವರ್ಗದಲ್ಲಿನೂ ಬರಲ್ಲ. ನಾಟಕ ಹಾಗೆ ಮಾಡಲ್ಪಟ್ಟೈತೆ ಅಂತ ಹೇಳ್ತಾರೆ ಬಾಬಾ. ಎಲ್ಲರೂ ಬರೋದಿಲ್ಲ ಅಂತಾರೆ. ನೀವು ಮಕ್ಕಳಿಗೆ ಬಹಳ ಒಳ್ಳೆಯ ಪಾತ್ರವು ಸಿಕ್ಕಿದೆ. ಯಾವ ತಂದೆಗೆ ಇಷ್ಟೊಂದು ಮಹಿಮೆ ಇದೆಯೋ ಅವರು ಈಗ ಬಂದು ಸಮ್ಮುಖದಲ್ಲಿ ಕುಳಿತಿದ್ದಾರೆ ಮತ್ತು ಮಕ್ಕಳಿಗೆ ಇದನ್ನು ತಿಳಿಸಿಕೊಡುತ್ತಾರೆ. ಎಲ್ಲರೂ ಮಕ್ಕಳಲ್ಲವೇ? ತಂದೆಯಂತೂ ಸದಾ ಸಂತೋಷವಾಗಿರುತ್ತಾರೆ. ವಾಸ್ತವದಲ್ಲಿ ತಂದೆಗೆ ಇದನ್ನು ಹೇಳುವಂತಿಲ್ಲ. ಒಂದು ವೇಳೆ ಅವರು ಸಂತೋಷವಾಗಿದ್ದಾರೆ ಎಂದು ಹೇಳುವುದಾದರೆ ಅಸಂತೋಷವೂ ಆಗಬೇಕಾಗುತ್ತದೆ. ಆದರೆ ತಂದೆಯು ಇವೆಲ್ಲದರಿಂದ ಭಿನ್ನವಾಗಿದ್ದಾರೆ. ಯಾವುದು ತಂದೆಯ ಮಹಿಮೆ ಇದೆ ಅದೇ ಈ ಸಮಯದಲ್ಲಿ ನಿಮ್ಮ ಮಹಿಮೆಯಾಗಿದೆ. ಅಂದರೆ ಆ ಎಲ್ಲ ಶಕ್ತಿಗಳು ನಿಮ್ಮಲ್ಲಿ ಬರ್ತವೆ, ಬಟ್ ಮಾಸ್ಟರ್ ಆಗ್ತೀವಿ ನಾವು. ಬಾಬಾ ಏನು ಹೇಳ್ತಾ ಇದ್ದಾರೆ, ಮತ್ತು ಭವಿಷ್ಯದಲ್ಲಿ ನಿಮ್ಮ ಮಹಿಮೆಯು ಬೇರೆಯಾಗಿರುವುದು. ಹೇಗೆ ತಂದೆಯು ಜ್ಞಾನಸಾಗರನಾಗಿದ್ದಾರೆಯೋ ಹಾಗೆಯೇ ನೀವು ಆಗಿದ್ದೀರಿ. ನಿಮ್ಮ ಬುದ್ಧಿಯಲ್ಲಿ ಸೃಷ್ಟಿಚಕ್ರದ ಜ್ಞಾನವಿದೆ. ನೀವು ತಿಳಿದುಕೊಂಡಿದ್ದೀರಿ. ತಂದೆಯು ಸುಖದ ಸಾಗರನಾಗಿದ್ದಾರೆ. ಅವರಿಂದ ಅಪಾರ ಸುಖವೂ ಸಿಗುತ್ತದೆ. ಈ ಸಮಯದಲ್ಲಿ ನೀವು ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೀರಿ. ತಂದೆಯು ಮಕ್ಕಳಿಗೆ ಈಗ ಶ್ರೇಷ್ಠ ಕರ್ಮವನ್ನು ಕಲಿಸುತ್ತಿದ್ದಾರೆ. ಹೇಗೆ ಈ ಲಕ್ಷ್ಮೀ ನಾರಾಯಣರಿದ್ದಾರೆ, ಇವರು ಅವಶ್ಯವಾಗಿ ಹಿಂದಿನ ಜನ್ಮದಲ್ಲಿ ಒಳ್ಳೆಯ ಕರ್ಮ ಮಾಡಿದ್ದಾರೆ. ಆದ್ದರಿಂದ ಈ ಪದವಿಯನ್ನು ಪಡೆದಿದ್ದಾರೆ. ಇವರು ರಾಜ್ಯವನ್ನು ಹೇಗೆ ಪಡೆದರು ಎಂದು ಪ್ರಪಂಚದಲ್ಲಿ ಯಾರೂ ತಿಳಿದುಕೊಂಡಿಲ್ಲ. ಬಾಬಾ ಏನು ಹೇಳ್ತಾ ಇದ್ದಾರೆ, ನೀವು ಮಕ್ಕಳು ಈಗ ಇಂತಹ ದೇವತೆಗಳಾಗುತ್ತಿದ್ದೀರಿ. ನಿಮ್ಮ ಬುದ್ಧಿಯಲ್ಲಿ ಬರುತ್ತದೆ, ನಾವೇ ಈ ರೀತಿಯಾಗಿದ್ದೆವು, ಈಗ ಪುನಃ ಆಗುತ್ತೇವೆ. ತಂದೆ ಕುಳಿತು ಕರ್ಮ, ಅಕರ್ಮ, ವಿಕರ್ಮದ ಗತಿಯನ್ನು ತಿಳಿಸುತ್ತಾರೆ. ನೋಡ್ರಿ, ಬಾಬಾ ಏನು ಹೇಳ್ತಾ ಇದ್ದಾರೆ, ನಿಮ್ಮ ಬುದ್ಧಿಯಲ್ಲಿ ಈಗ ಬರ್ತೈತೆ, ನಾವೇ ಈ ರೀತಿ ಆಗಿದ್ವಿ, ಪುನಃ ಈಗ ಆಗ್ತಾ ಇದ್ದೀವಿ ಅನ್ನೋದು ಬರ್ತೈತೆ ಅಂತ ಹೇಳ್ತಾರೆ. ಅಂದರೆ ಯಾರು ಸತ್ಯಯುಗ ತ್ರೇತಾಯುಗದಾಗ ದೇವತೆಗಳ ಪಾತ್ರ ಮಾಡಿರ್ತಾರೋ ಅವರಿಗೆ ಸಂಸ್ಕಾರ ಇರ್ತೈತಲ್ಲ, ದೈವಿ ಸಂಸ್ಕಾರ, ಪಾತ್ರ ಸಂಸ್ಕಾರ, ಅವರಿಗೆ ರಿಯಲೈಜೇಷನ್ ಆಗ್ತೈತೆ. ಅವರು ಬಂದು ಜ್ಞಾನ ಕೇಳುವುದಾಗ ಹೌದು ಇದು ಸತ್ಯ ಅನ್ನಿಸ್ತತೆ. ಯಾರು ಸತ್ಯಯುಗ ತ್ರೇತಾಯುಗದಾಗ ಪಾತ್ರ ಮಾಡಿರಲ್ಲೋ ಅವರು ಇವರೇನೇನೋ ಕಲ್ಪನೆ ಮಾಡಿ ಹೇಳ್ತಾರೆ. ಯಾರು ಕಂಡಾರ ಮುಂದೆ ಏನಾಗ್ತತ್ತೋ ಏನೋ ಅಂಥೇಳಿ ಒಪ್ಪೋದಿಲ್ಲ. ನಾವು ಪಾತ್ರ ಮಾಡಿವಲ್ಲ, ನಮಗೇನಾಗ್ತೈತೆ ಹೌದು. ಆಮೇಲೆ ಫಸ್ಟಿಗೆ ಜ್ಞಾನ ಸಿಕ್ಕಾಗ ಮಕ್ಕಳೇ ನೀವೇ ದೇವತೆಗಳಂದಾಗ ನಮಗೆ ಇದೇನಿದು ಭಗವಂತ ಕೂಡ ಸುಳ್ಳು ಹೇಳ್ತಾನಲ್ಲ, ದೇವತೆಗಳಂದ್ರೇನು, ನಾವಿಷ್ಟು ಪಾಪ ಮಾಡೀವಿ, ನಾವು ಹೆಂಗೆ ದೇವತೆಗಳಾಗಕ್ಕೆ ಸಾಧ್ಯ ಅನ್ನಿಸ್ತಾ ಇತ್ತು. ಯಾವಾಗ ನಮ್ಮ ಪಾಪಗಳು ಭಸ್ಮ ಆಗಿ ದೈವಿ ಗುಣಗಳು ಬರ್ತಾ ಇದ್ದಾವಲ್ಲ, ಹೌದು ನಾನೇ ದೇವತೆ ಆಗಿದ್ದೆ, ಈಗ ಜನ್ಮದ ಪಾಪದಿಂದ ಹಿಂಗಾಗಿದ್ದೀನಿ, ಪಾಪಾತ್ಮ ಆಗಿದ್ದೀನಿ, ಮತ್ತೆ ಭಗವಂತ ಬಂದಿದ್ದಾರೆ ನರನಿಂದ ನಾರಾಯಣನನ್ನಾಗಿ ಮಾಡಲು, ನಾವೇ ದೇವತೆಗಳಾಗ್ತೀವಿ ಅನ್ನೋ ಸ್ಮೃತಿ ಬರ್ತಾ ಇದೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಈಗ ಕರ್ಮ, ಅಕರ್ಮ, ವಿಕರ್ಮದ ಗತಿಯನ್ನು ತಿಳಿಸುತ್ತಾರೆ. ಇದರಿಂದ ನಾವು ಈ ರೀತಿ ಆಗುತ್ತೇವೆ. ಶ್ರೀಮತವನ್ನು ಕೊಡುತ್ತಾರೆ ಅಂದ ಮೇಲೆ ಶ್ರೀಮತವನ್ನು ಅರಿತುಕೊಳ್ಳಬೇಕಲ್ಲವೇ? ಶ್ರೀಮತದಿಂದ ಇಡೀ ಪ್ರಪಂಚವು ತತ್ವಗಳ ಸಹಿತ ಎಲ್ಲರನ್ನೂ ಶ್ರೇಷ್ಠರನ್ನಾಗಿ ಮಾಡುತ್ತಾರೆ. ಸತ್ಯಯುಗದಲ್ಲಿ ಎಲ್ಲರೂ ಶ್ರೇಷ್ಠರಾಗಿದ್ರಿ. ಅಲ್ಲಿ ಯಾವುದೇ ಏರುಪೇರು, ಬಿರುಗಾಳಿ ಇತ್ಯಾದಿಗಳೇನೂ ಇರುವುದಿಲ್ಲ. ಹೆಚ್ಚು ಬಿಸಿಲಾಗಲಿ ಚಳಿಯಾಗಲಿ ಇರುವುದಿಲ್ಲ. ಸದಾ ವಸಂತ ಋತು ಇರುತ್ತದೆ. ಅಲ್ಲಿ ನೀವು ಎಷ್ಟೊಂದು ಸುಖಿಯಾಗಿರುತ್ತೀರಿ. ಅವರಂತೂ ಖುದಾನು ಹೆವೆನ್ ಅಥವಾ ಬಹಿಸ್ತಾ ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆಂದು ಹಾಡುತ್ತಾರೆ. ಅಂದ ಮೇಲೆ ಅದರಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯುವ ಪುರುಷಾರ್ಥ ಮಾಡಬೇಕು.
ಯಾವಾಗಲೂ ಮಾತಾಪಿತರನ್ನು ಫಾಲೋ ಮಾಡಿ ಎಂದು ಹೇಳಲಾಗುತ್ತದೆ. ತಂದೆಯನ್ನು ನೆನಪು ಮಾಡುವುದರಿಂದ ವಿಕರ್ಮಗಳು ವಿನಾಶವಾಗುತ್ತವೆ ಮತ್ತು ತಂದೆಯ ಜೊತೆ ನಾವು ಆತ್ಮರು ಒಟ್ಟಿಗೆ ಹೋಗುತ್ತೇವೆ. ಶ್ರೀಮತದಂತೆ ನಡೆದು ಪ್ರತಿಯೊಬ್ಬರಿಗೂ ಮಾರ್ಗವನ್ನು ತಿಳಿಸಬೇಕಾಗಿದೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಬೇಹದ್ದಿನ ತಂದೆಯು ಸ್ವರ್ಗದ ರಚಯಿತನಾಗಿದ್ದಾರೆ. ಹೀಗಂತೂ ನರಕವಾಗಿದೆ ಅಂದ ಮೇಲೆ ಅವಶ್ಯವಾಗಿ ನರಕದಲ್ಲಿಯೇ ಸ್ವರ್ಗದ ಆಸ್ತಿಯನ್ನು ಕೊಟ್ಟಿರಬೇಕು. ಈಗ 84 ಜನ್ಮಗಳು ಪೂರ್ಣವಾಗುತ್ತವೆ ಮತ್ತು ನಾವು ಮೊದಲ ಜನ್ಮವನ್ನು ಸ್ವರ್ಗದಲ್ಲಿ ತೆಗೆದುಕೊಳ್ಳಬೇಕಾಗಿದೆ. ನಿಮ್ಮ ಗುರಿ ದೇಹವು ಸಮ್ಮುಖದಲ್ಲಿ ನಿಂತಿದೆ. ಈ ಲಕ್ಷ್ಮೀನಾರಾಯಣರಂತೆ ಆಗಬೇಕಾಗಿದೆ. ನಾವೇ ಲಕ್ಷ್ಮೀನಾರಾಯಣರಾಗುತ್ತೇವೆ. ವಾಸ್ತವದಲ್ಲಿ ಈ ಚಿತ್ರಗಳ ಅವಶ್ಯಕತೆಯೂ ಇಲ್ಲ. ಯಾರು ಕಚ್ಚಾ ಇದ್ದಾರೆ, ಪದೇ ಪದೇ ಮರೆತು ಹೋಗುತ್ತಾರೆಯೋ ಅವರಿಗಾಗಿ ಚಿತ್ರಗಳನ್ನಿಡಲಾಗುತ್ತದೆ. ಕೆಲವರು ಕೃಷ್ಣನ ಚಿತ್ರವನ್ನು ಇಟ್ಟುಕೊಳ್ಳುತ್ತಾರೆ. ಕೃಷ್ಣನನ್ನು ನೋಡದೆ ನೆನಪು ಮಾಡಲು ಆಗುವುದಿಲ್ಲ. ಎಲ್ಲರ ಬುದ್ಧಿಯಲ್ಲಿ ಚಿತ್ರವಂತೂ ಇರುತ್ತದೆ. ನಿಮಗೆ ಯಾವುದೇ ಚಿತ್ರವನ್ನು ಇಟ್ಟುಕೊಳ್ಳುವ ಅವಶ್ಯಕತೆ ಇಲ್ಲ. ನೀವು ತಮ್ಮನ್ನು ಆತ್ಮನೆಂದು ತಿಳಿಯಿರಿ. ಬಾಬಾ ಏನಂತಾರೆ, ಬುದ್ಧಿಯಿಂದ ನೋಡ್ರಿ, ಅದು ಪರಂಧಾಮದಲ್ಲಿ ನೋಡ್ರಿ. ಬುದ್ಧಿಯಿಂದ ಚಿತ್ರನ ನೋಡೋದು ಅಭ್ಯಾಸ ಮಾಡ್ಕೊಳ್ರಿ. ಈ ಫೋಟೋ ಇವೆಲ್ಲ ನಿಮಗೆ ಅವಶ್ಯಕತೆ ಇಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ನೀವು ತನ್ನ ಚಿತ್ರ, ಈ ದೇಹವನ್ನು ಸಹ ಮರೆಯಬೇಕಾಗಿದೆ. ದೇಹ ಸಹಿತ ಎಲ್ಲ ಸಂಬಂಧಗಳನ್ನು ಮರೆಯಬೇಕಾಗಿದೆ. ತಂದೆ ತಿಳಿಸುತ್ತಾರೆ, ಯಾಕೆ ದೇಹ ಮರಿಬೇಕು? ಆ ದೇಹನ ಮರ್ತಂಗೆಲ್ಲ ಈ ದೇಹದ ಜಗತ್ತಿನಿಂದ ಡಿಟ್ಯಾಚ್ ಆಗ್ತಾ ಹೋಗ್ತೀವಿ. ನಾನು ಆತ್ಮ ಅಂದಂಗೆಲ್ಲ ಆತ್ಮಕ್ಕೆ ಸಂಬಂಧಪಟ್ಟದ್ರನ್ನ ಪಡೆಯೋದ್ರ ಕಡೆ ಬುದ್ಧಿ ಹೋಗ್ತದೆ. ಆತ್ಮದ ತಂದೆ, ಆತ್ಮದ ಆಸ್ತಿ, ಆತ್ಮದ ಪರಿವಾರ, ಇದ್ರ ಕಡೆ ಇದನ್ನು ಬೆಳೆಸ್ಕೋಬೇಕು. ಇದು ಶಾಶ್ವತವಾದ ಸಂಪಾದನೆ. ಜನ್ಮ ಜನ್ಮ ನನಗೆ ಸುಖ ಕೊಡೋ ಸಂಪಾದನೆ. ಇದು ದೇಹದ ಜಗತ್ತಿಂದು ಅಲ್ಪ ಸುಖ ಕೊಡೋದು ಇಲ್ಲ, ದುಃಖನೇ ಕೊಡೋವಂಥದ್ದು. ಇದರಿಂದ ಡಿಟ್ಯಾಚ್ ಆದಾಗ ನಾವು ಆತ್ಮದನ್ನು ಪಡೆಯೋದಕ್ಕೆ ಸಾಧ್ಯ. ಅದಕ್ಕೆ ನೀವು ದೇಹನ ಮರಿತಾ ಹೋಗ್ಬೇಕು ಅಂತ ಹೇಳ್ತಾರೆ ಬಾಬಾ. ಈಗ ತಂದೆಯನ್ನು ನೆನಪು ಮಾಡುವುದರಿಂದ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ. ನೀವೆಲ್ಲರೂ ಒಬ್ಬ ಪ್ರಿಯತಮನ ಪ್ರಿಯತಮೆಯರಾಗಿದ್ದೀರಿ. ನನ್ನನ್ನು ನೆನಪು ಮಾಡಿ. ಇಂಥ ಸ್ಥಿತಿ ಇರಲಿ. ಯಾವುದೇ ಸಮಯದಲ್ಲಿ ಶರೀರ ಬಿಟ್ಟರೂ ಸಹ ನಾವು ಈ ಹಳೆಯ ಪ್ರಪಂಚವನ್ನು ಬಿಟ್ಟು ಈಗ ತಂದೆಯ ಬಳಿ ಹೋಗುತ್ತೇವೆಂದು ತಿಳಿದುಕೊಳ್ಳಬೇಕು. 84 ಜನ್ಮಗಳು ಪೂರ್ಣವಾಯಿತು. ಈಗ ಹಿಂತಿರುಗಿ ಹೋಗಬೇಕಾಗಿದೆ. ತಂದೆಯು ಆದೇಶ ನೀಡಿದ್ದಾರೆ, ನನ್ನನ್ನು ನೆನಪು ಮಾಡಿ. ಕೇವಲ ತಂದೆಯನ್ನು ಮತ್ತು ಮೊದಲ ಮನೆಯನ್ನು ನೆನಪು ಮಾಡಿ. ಬುದ್ಧಿಯಲ್ಲಿದೆ, ನಾನು ಆತ್ಮ ಅಶರೀರಿಯಾಗಿದ್ದೇನು. ನಂತರ ಇಲ್ಲಿ ಪಾತ್ರವನ್ನು ಅಭಿನಯಿಸುವುದಕ್ಕಾಗಿ ಶರೀರವನ್ನು ಧಾರಣೆ ಮಾಡಿದ್ದೇನೆ. ಪಾತ್ರವನ್ನು ಅಭಿನಯಿಸುತ್ತಾ ಪತಿತನಾಗಿ ಬಿಟ್ಟಿದ್ದೇನೆ. ಈ ಶರೀರವಂತೂ ಹಳೆಯ ಪಾದರಕ್ಷೆ ಆಗಿದೆ. ಆತ್ಮವು ಪವಿತ್ರವಾಗುತ್ತಿದೆ. ಪವಿತ್ರ ಶರೀರವಂತೂ ಇಲ್ಲಿ ಸಿಗಲು ಸಾಧ್ಯವಿಲ್ಲ. ಇಲ್ಲಿ ಯಾಕೆ ಪವಿತ್ರ ಶರೀರ ಸಿಗಲ್ಲ ಅಂದರೆ, ಈಗ ಪಾಪದ ಶಕ್ತಿ ತುಂಬಿದ ಪಂಚತತ್ವಗಳೇ ಇವೆ. ಇವಾಗ ಶರೀರ ಯಾವುದರಿಂದ ರೆಡಿ ಆಗ್ತದೆ? ಪಂಚತತ್ವಗಳು. ನಾವು ಊಟ ಮಾಡುವಾಗ ಅದು ದವಸ ಧಾನ್ಯಗಳು ಯಾವುದರಿಂದ ಮಾಡಲ್ಪಟ್ಟಿವೆ? ಗಾಳಿ, ನೀರು, ಭೂಮಿ, ಆಕಾಶ, ಬೆಂಕಿ, ಈ ತತ್ವಗಳಿಂದನೇ ಅವು ಬೆಳಿತಾವೆ. ಆ ತತ್ವಗಳ ಶಕ್ತಿನೇ ದವಸ ಧಾನ್ಯದಲ್ಲಿರ್ತದೆ. ಅವನ್ನ ನಾವು ತಿಂದಂಗೆಲ್ಲ ಅವುಗಳ ಶಕ್ತಿಯಿಂದ ನಮ್ಮ ದೇಹದ ರಚನೆ ಆಗ್ತದೆ. ಅವೇ ಅದರಲ್ಲೇ ಪಾಪದ ಶಕ್ತಿ ತುಂಬತ್ತೆ ಅಂದರೆ ಮತ್ತು ನಮಗೆ ಪವಿತ್ರ ಶರೀರ ಆಗೋಕ್ಕೆ ಹೆಂಗೆ ಸಾಧ್ಯ? ಅದಕ್ಕೆ ಪವಿತ್ರ ಜಗತ್ತಿನಲ್ಲೇ ನಿಮಗೆ ಪವಿತ್ರ ಶರೀರ ಸಿಗ್ತತೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ನಾವು ಆತ್ಮರು ಈಗ ಹಿಂತಿರುಗಿ ಮನೆಗೆ ಹೋಗುತ್ತೇವೆ. ಮೊದಲು ರಾಜಕುಮಾರಿಯರಾಗುತ್ತೇವೆ ಮತ್ತು ಸ್ವಯಂವರದ ನಂತರ ಲಕ್ಷ್ಮೀನಾರಾಯಣರಾಗುತ್ತೇವೆ. ರಾಧೆ ಕೃಷ್ಣರು ಯಾರೆಂಬುದು ಗೊತ್ತೇ ಇಲ್ಲ. ಇಬ್ಬರು ಬೇರೆ ಬೇರೆ ರಾಜಧಾನಿಯವರಾಗಿದ್ದರು. ನಂತರ ಅವರ ಸ್ವಯಂವರವಾಯಿತು. ನೀವು ಮಕ್ಕಳಲ್ಲಿಯೂ ಕೆಲವರು ಧ್ಯಾನದಲ್ಲಿ ಸ್ವಯಂವರವನ್ನು ನೋಡಿದ್ದಾರೆ. ಆರಂಭದಲ್ಲಿ ಬಹಳ ಸಾಕ್ಷಾತ್ಕಾರಗಳಾಗುತ್ತಿತ್ತು, ಏಕೆಂದರೆ ನಿಮ್ಮನ್ನು ಪಾಕಿಸ್ತಾನದಲ್ಲಿ ಖುಷಿಯಲ್ಲಿಡಲು ಇವೆಲ್ಲ ಪಾತ್ರಗಳು ನಡೆಯುತ್ತಿತ್ತು. ಅಂದರೆ ನಮಗೀಗ ನೋಡ್ರಿ, ಎಲ್ಲವೂ ಪುಸ್ತಕಗಳು ಎಲ್ಲ ಇವಾಗ ನಮಗೆಲ್ಲ ವ್ಯವಸ್ಥೆ ಐತೆ. ಅವಾಗ ಏನೂ ಇರಲಿಲ್ಲ. ಅದು ಆತ್ಮ ಅಂದರೆ ಇದು ಪಾಕಿಸ್ತಾನ ಚುಕ್ಕೆ ಇಡ್ತಿದ್ರು ಬ್ರಹ್ಮ ತಂದೆ ಅಷ್ಟೇ ಬೋರ್ಡಿನ ಮೇಲೆ. ಅವ್ರಿಗೆ ಇನ್ನೇನೂ ಇದ್ದಿಲ್ಲ. ಜ್ಞಾನ ಹೇಳಕ್ಕ, ಕೇಳಕ್ಕ, ಓದಕ್ಕ ಬುಕ್ಕುಗಳು ಏನೂ ಇರಲಿಲ್ಲ. ಅದಕ್ಕೆ
ಬಾಬಾ ಏನು ಮಾಡ್ತಿದ್ರು, ಸಾಕ್ಷಾತ್ಕಾರ ಮಾಡಿಸಿ ಅವರಿಗೆಲ್ಲ ಅನುಭವ ಮಾಡಿಸ್ತಿದ್ರು ಫಸ್ಟಿಗೆ. ಅದರಿಂದ ಜನ ಏನು ಮಾಡಿದರು, ಎಲ್ಲರೂ ಇಲ್ಲೇನು ಜಾದು ಮಾಡ್ತಾರ, ಮಾಯ ಮಂತ್ರ ಮಾಡ್ತಾರ ಅಂತ ಅನ್ನೋಕ್ಕೆ ಶುರು ಮಾಡಿದರು. ಅದಕ್ಕೆ ಮತ್ತೆ ಅದು ನಿಂತು ಬಿಡ್ತು. ಮತ್ತೆ ಈ ಪಾತ್ರ ಲಾಸ್ಟ್ ಅಂತ್ಯದಲ್ಲಿ ಶುರುವಾಗ್ತತೆ ಅಂತಾರೆ ಬಾಬಾ. ಅಂದರೆ ವಿನಾಶ ನಡೀತಾ ಇರ್ತತೆ, ಆದರೆ ಯಾರು ಈಗ ಕಷ್ಟಪಟ್ಟು ಸೇವೆ ಮಾಡಿರ್ತಾರೋ ಮಕ್ಕಳು, ಅಂಥ ಮಕ್ಕಳಿಗೆ ಬಾಬಾ ಖುಷಿಯಲ್ಲಿಡೋಕೆ ಏನು ಮಾಡ್ತಾರೆ, ಸಾಕ್ಷಾತ್ಕಾರಗಳು ಮಾಡಿಸ್ತಿರ್ತಾರೆ. ಅಂದರೆ ಹಸಿವೆ ನೀರಡಿಕೆ ಅನ್ನೋ ಬುದ್ಧಿನ ತಗೊಂಡ್ಬಿಡ್ತಾರೆ. ಹಸಿವೆ ಆಗಲ್ಲ, ನೀರಡಿಕೆ ಆಗಲ್ಲ, ಧ್ಯಾನ ಮಾಡ್ತಾ ಇರೋದೆ. ಆದರೆ ಎಷ್ಟೊಂತ ಮಾಡೋಕ್ಕಾಗ್ತೈತೆ. ಅದಕ್ಕೆ ಮಧ್ಯೆ ಮಧ್ಯೆ ಸಿನಿಮಾ ತೋರಿಸ್ತಿರ್ತಾರೆ ಬಾಬಾ, ಪರಂಧಾಮದ್ದು, ಸತ್ಯಯುಗದ್ದು, ಸ್ವರ್ಗದ್ದು, ಈ ಥರ. ಅಂತಿಮದಲ್ಲಿ ನಿಮಗೆ ಸಾಕ್ಷಾತ್ಕಾರ ತೋರಿಸಿ ನಿಮ್ಮನ್ನು ಖುಷಿಯಲ್ಲಿಡ್ತೀನಿ ಅಂತ ಹೇಳ್ತಾರೆ ಬಾಬಾ. ಈಗ ನಾನು ಯಾವ ಪದವಿ ಪಡೆಯುತ್ತೇನೆಂದು ಪ್ರತಿಯೊಬ್ಬರಿಗೆ ಅರ್ಥವಾಗುತ್ತದೆ. ನಂತರ ಕಡಿಮೆ ಓದಿದ್ದವರು ಬಹಳ ಪಶ್ಚಾತ್ತಾಪ ಪಡುತ್ತಾರೆ. ಆಗ ತಂದೆ ಹೇಳುತ್ತಾರೆ, ನೀವೇ ಓದಲಿಲ್ಲ, ಅನ್ಯರಿಗೂ ಓದಿಸಲಿಲ್ಲ. ಬಾಬಾ ಅನ್ಯರಿಗೆ ಓದಿಸೋದು ಒತ್ತಿ ಹೇಳ್ತಾರೆ. ಯಾಕೆ? ಅನ್ಯರಿಗೆ ಓದಿಸ್ದಂಗಲ್ಲ, ನಾವು ಇನ್ನೊಬ್ರಿಗೆ ಹೇಳ್ದಂಗಲ್ಲ, ಫಸ್ಟ್ ನಮ್ಮಲ್ಲಿ ಧಾರಣೆ ಆಗ್ತಾ ಹೋಗ್ತತೆ. ಅವರ ಆಶೀರ್ವಾದಗಳು ನಮಗೆ ಹೆಚ್ಚು ಶಕ್ತಿ ಕೊಡ್ತವೆ. ಅಲ್ಲಿ ಈ ಸೇವೆ ಮಾಡೋದ್ರಿಂದ ಬಾಬನ ಆಶೀರ್ವಾದ, ಬಾಬನ ಜೊತೆ ಬಾಬನ ಶಕ್ತಿ ಎಲ್ಲವುದು ನಮಗೆ ಸಿಕ್ಕಿಬಿಡ್ತತ್ತಲ್ಲ, ಅಲ್ಲಿ ಶ್ರೇಷ್ಠ ಪದವಿ ಸಿಗಕ್ಕೆ ಸಾಧ್ಯ. ಅದಕ್ಕೆ ಬಾಬಾ ಅನ್ಯರಿಗೂ ಓದಿಸ್ಲಿಲ್ಲ, ಅದಕ್ಕೆ ನೀವು ಪಡೀಲಿಲ್ಲ ಅಂತಾರೆ. ನೆನಪಿನಲ್ಲಿಯೂ ಇರುತ್ತಿರಲಿಲ್ಲ, ನೆನಪಿನಿಂದಲೇ ಸತೋಪ್ರಧಾನರಾಗಲು ಸಾಧ್ಯ. ಪತಿತ ಪಾವನನಂತೂ ತಂದೆಯೇ ಆಗಿದ್ದಾರೆ. ತಂದೆ ತಿಳಿಸುತ್ತಾರೆ, ಮಕ್ಕಳೇ, ನನ್ನೊಬ್ಬನನ್ನೇ ನೆನಪು ಮಾಡಿದರೆ ನಿಮ್ಮ ತುಕ್ಕು ಬಿಟ್ಟು ಹೋಗುವುದು. ನೆನಪಿನ ಯಾತ್ರೆಯ ಪುರುಷಾರ್ಥ ಮಾಡಬೇಕಾಗಿದೆ. ಉದ್ಯೋಗ ವ್ಯವಹಾರಗಳನ್ನು ಬಲೆ ಮಾಡಿ, ಕರ್ಮವನ್ನಂತೂ ಮಾಡಲೇಬೇಕಲ್ಲವೇ? ಆದರೆ ಬುದ್ಧಿಯೋಗವೂ ಮೇಲಿರಲಿ. ತಮೋಪ್ರಧಾನರಿಂದ ಸತೋಪ್ರಧಾನರು ಇಲ್ಲಿಯೇ ಆಗಬೇಕಾಗಿದೆ. ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ನೀವು ನನ್ನನ್ನು ನೆನಪು ಮಾಡಿ, ಆಗಲೇ ನೀವು ಹೊಸ ಪ್ರಪಂಚದ ಮಾಲೀಕರಾಗುವಿರಿ. ಬಾಬಾ ಯಾಕೆ ನಮ್ಮನ್ನು ಗೃಹಸ್ಥದಲ್ಲಿಟ್ಟೆ ಪುರುಷಾರ್ಥ ಮಾಡಿಸ್ತಾ ಇದ್ದಾರೆ ಅಂದರೆ, ನಾವು ಜನ್ಮ ಜನ್ಮ ಗೃಹಸ್ಥದಲ್ಲೇ ಇರ್ತೀವಲ್ಲ, ಆದರೆ ಇವಾಗ ತಂದೆಯಿಂದ ತುಂಬಿಕೊಂಡ ಜ್ಞಾನ ಶಕ್ತಿಗಳಿಂದ ಯಾವ ರೀತಿ ಗೃಹಸ್ಥದಲ್ಲಿ ಎಲ್ಲರ ಜೊತೆಗೆ ಪ್ರೀತಿ ಸ್ನೇಹ ಕೊಡುತ್ತಾ ನಾವು ಪಡೆಯುತ್ತಾ ಯಾವ ರೀತಿ ಖುಷಿಯಾಗಿರ್ಬೇಕು ಅನ್ನೋದು ಇವಾಗ ಸಂಸ್ಕಾರ ಆಗ್ತೈತೆ ನಮಗೆ. ಈ ಸಂಸ್ಕಾರ ನಮಗೆ ಜನ್ಮ ಜನ್ಮ ಸುಖ ಕೊಡ್ತೈತೆ. ಅದಕ್ಕೆ ಗೃಹಸ್ಥದಲ್ಲಿ ಇಟ್ಟೇ ನಮಗೆ ಮುಕ್ತಿ, ಜೀವನ್ ಮುಕ್ತಿ ಕೊಡ್ತಾ ಇದ್ದಾರೆ ಬಾಬಾ. ಈಗ ತಮೋಪ್ರಧಾನರಿಂದ ಸತೋಪ್ರಧಾನರು ಇಲ್ಲಿಯೇ ಆಗಬೇಕಾಗಿದೆ. ಕರ್ಮವನ್ನಂತೂ ಮಾಡಲೇಬೇಕಲ್ಲವೇ? ತಂದೆಯು ಮತ್ತೇನು ಕಷ್ಟವನ್ನು ಕೊಡುವುದಿಲ್ಲ, ನಿಮಗೆ ಬಹಳ ಸಹಜ ಉಪಾಯವನ್ನು ತಿಳಿಸುತ್ತಾರೆ. ಸುಖಧಾಮದ ಮಾಲೀಕರಾಗಲು ನನ್ನೊಬ್ಬನನ್ನೇ ನೆನಪು ಮಾಡಿ. ಈಗ ನೀವು ತಂದೆಯು ಸಹ ನಕ್ಷತ್ರ ಮಾದರಿಯಾಗಿದ್ದಾರೆ. ಅವರು ಸರ್ವಶಕ್ತಿವಂತನಾಗಿದ್ದಾರೆ, ಬಹಳ ತೇಜೋಮಯನಾಗಿದ್ದಾರೆಂದು ಮನುಷ್ಯರು ತಿಳಿಯುತ್ತಾರೆ. ಆದರೆ ತಂದೆ ಹೇಳುತ್ತಾರೆ, ನಾನು ಮನುಷ್ಯ ಸೃಷ್ಟಿಯ ಚೈತನ್ಯ ಬೀಜರೂಪನಾಗಿದ್ದೇನೆ. ತಂದೆಯು ಚೈತನ್ಯ ಬೀಜವೆಂದ ಮೇಲೆ ಅವರಿಗೆ ಈ ಸೃಷ್ಟಿ ಚಕ್ರವು ಹೇಗೆ ಸುತ್ತುತ್ತದೆ ಎಂಬುದು ಅವಶ್ಯವಾಗಿ ತಿಳಿದಿರುತ್ತದೆ. ಋಷಿಮುನಿ ಮೊದಲಾದವರು ಯಾರೂ ಸಹ ರಚಯಿತ ಮತ್ತು ರಚನೆಯ ಆದಿಮಧ್ಯ ಅಂತ್ಯವನ್ನು ತಿಳಿದುಕೊಂಡಿಲ್ಲ. ಮಕ್ಕಳು ಒಂದು ವೇಳೆ ತಿಳಿದುಕೊಂಡಿದ್ದರೆ ಅವರ ಬಳಿ ಹೋಗುವುದರಲ್ಲಿ ತಡವಾಗುವುದಿಲ್ಲ. ಆದರೆ ತಂದೆ ಬಳಿಯ ಹೋಗುವ ಮಾರ್ಗವನ್ನು ಯಾರೂ ತಿಳಿದುಕೊಂಡಿಲ್ಲ. ಪಾವನ ಪ್ರಪಂಚಕ್ಕೆ ಪತಿತರು ಹೋಗುವುದಕ್ಕಾದರೂ ಹೇಗೆ ಸಾಧ್ಯ? ಆದ್ದರಿಂದಲೇ ತಂದೆ ತಿಳಿಸುತ್ತಾರೆ, ಕಾಮ ಮಹಾಶತ್ರುವಿನ ಮೇಲೆ ಜಯಗಳಿಸಿ. ಇದೇ ನಿಮಗೆ ಆದಿ ಮಧ್ಯ ಅಂತ್ಯ ದುಃಖ ಕೊಡುತ್ತದೆ. ನೀವು ಮಕ್ಕಳಿಗೆ ಎಷ್ಟು ಚೆನ್ನಾಗಿ ತಿಳಿಸುತ್ತಾರೆ, ಯಾವುದೇ ಕಷ್ಟವಿಲ್ಲ, ಕೇವಲ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಬೇಕಾಗಿದೆ. ತಂದೆಯ ನೆನಪು ಅರ್ಥಾತ್ ಯೋಗದಿಂದ ಪಾಪಗಳು ಭಸ್ಮವಾಗುತ್ತವೆ. ತಂದೆಯಿಂದಲೇ ಸೆಕೆಂಡಿನಲ್ಲಿ ರಾಜ್ಯಭಾಗ್ಯವು ಸಿಗುತ್ತದೆ. ಮಕ್ಕಳು ಭಲೆ ಸ್ವರ್ಗದಲ್ಲಂತೂ ಬರುತ್ತೀರಿ, ಆದರೆ ಸ್ವರ್ಗದಲ್ಲಿಯೂ ಶ್ರೇಷ್ಠ ಪದವಿಯನ್ನು ಪಡೆಯುವ ಪುರುಷಾರ್ಥ ಮಾಡಬೇಕಾಗಿದೆ. ಸ್ವರ್ಗದಲ್ಲಂತೂ ಹೋಗಲೇಬೇಕಾಗಿದೆ. ಸ್ವಲ್ಪ ಕೇಳಿದರೂ ಸಹ ತಂದೆಯು ಬಂದಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳುತ್ತಾರೆ. ಈಗಲೂ ಸಹ ಹೇಳುತ್ತಾರೆ, ಇದು ಅದೇ ಮಹಾಭಾರತ ಯುದ್ಧವಾಗಿದೆ. ಅವಶ್ಯವಾಗಿ ತಂದೆಯು ಇರುವರು, ಅವರೇ ಮಕ್ಕಳಿಗೆ ರಾಜಯೋಗವನ್ನು ಕಲಿಸುತ್ತಾರೆ. ನೀವು ಎಲ್ಲರನ್ನೂ ಜಾಗೃತಗೊಳಿಸುತ್ತಾ ಇರುತ್ತೀರಿ. ಯಾರು ಅನೇಕರನ್ನು ಜಾಗೃತಗೊಳಿಸುವರೋ ಅವರು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ.
ಪುರುಷಾರ್ಥ ಮಾಡಬೇಕಾಗಿದೆ. ಎಲ್ಲರೂ ಒಂದೇ ಥರ ಪುರುಷಾರ್ಥಿಗಳಿರಲು ಸಾಧ್ಯವಿಲ್ಲ. ಶಾಲೆಯು ಬಹಳ ದೊಡ್ಡದಾಗಿದೆ. ಇದು ವಿಶ್ವವಿದ್ಯಾಲಯವಾಗಿದೆ. ಇಡೀ ವಿಶ್ವವನ್ನು ಸುಖಧಾಮ ಮತ್ತು ಶಾಂತಿಧಾಮವನ್ನಾಗಿ ಮಾಡಬೇಕಾಗಿದೆ. ಇಂಥ ಶಿಕ್ಷಕರು ಎಂದಾದರೂ ಇರುತ್ತಾರೆಯೇ? ವಿಶ್ವವೆಂದು ಇಡೀ ಪ್ರಪಂಚಕ್ಕೆ ಹೇಳಲಾಗುತ್ತದೆ. ತಂದೆಯೇ ಇಡೀ ವಿಶ್ವದ ಮನುಷ್ಯ ಮಾತ್ರರನ್ನು ಸತೋಪ್ರಧಾನರನ್ನಾಗಿ ಮಾಡುತ್ತಾರೆ, ಅರ್ಥಾತ್ ಸ್ವರ್ಗವಾಸಿಗಳನ್ನಾಗಿ ಮಾಡುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಏನೆಲ್ಲ ಹಬ್ಬಗಳನ್ನು ಆಚರಿಸುವರೋ ಅವೆಲ್ಲವೂ ಈ ಸಂಗಮ ಯುಗದ್ದಾಗಿದೆ. ಸತ್ಯ ತ್ರೇತಾಯುಗದಲ್ಲಿ ಯಾವುದೇ ಹಬ್ಬಗಳಿರುವುದಿಲ್ಲ. ಅಲ್ಲಂತೂ ಪ್ರಾರಬ್ಧವನ್ನು ಭೋಗಿಸುತ್ತಾರೆ. ಹಬ್ಬಗಳೆಲ್ಲವನ್ನು ಇಲ್ಲಿಯೇ ಆಚರಿಸುತ್ತಾರೆ. ಹೋಲಿ ಮತ್ತು ದುರಿಯ ಇವು ಜ್ಞಾನದ ಮಾತುಗಳಾಗಿವೆ. ಏನು ಕಳೆದು ಹೋಯಿತೋ ಅದೆಲ್ಲವನ್ನು ಹಬ್ಬಗಳ ರೂಪದಲ್ಲಿ ಆಚರಿಸುತ್ತಾ ಬಂದಿದ್ದಾರೆ. ಎಲ್ಲವೂ ಈ ಸಮಯದ್ದಾಗಿದೆ. ಈ 100 ವರ್ಷಗಳಲ್ಲಿ ಎಲ್ಲ ಕೆಲಸಗಳು ಆಗಿಬಿಡುತ್ತವೆ. ಸೃಷ್ಟಿಯು ಹೊಸದಾಗಿ ಬಿಡುತ್ತದೆ. ನೀವು ತಿಳಿದುಕೊಂಡಿದ್ದೀರಿ, ನಾವು ಅನೇಕ ಬಾರಿ ಸುಖದ ಆಸ್ತಿಯನ್ನು ಪಡೆದುಕೊಂಡಿದ್ದೇವೆ ಮತ್ತು ಕಳೆದುಕೊಂಡಿದ್ದೇವೆ. ನಾವೀಗ ಪುನಃ ತಂದೆಯಿಂದ ಆಸ್ತಿಯನ್ನು ಪಡೆಯುತ್ತಿದ್ದೇವೆಂದು ಖುಷಿಯಾಗುತ್ತೇವೆ. ಅನ್ಯರಿಗೂ ಮಾರ್ಗವನ್ನು ತಿಳಿಸಬೇಕಾಗಿದೆ. ಡ್ರಾಮಾನುಸಾರ ಸ್ವರ್ಗದ ಸ್ಥಾಪನೆಯು ಖಂಡಿತ ಆಗುವುದು. ಹೇಗೆ ಹಗಲಿನ ನಂತರ ರಾತ್ರಿ, ರಾತ್ರಿಯ ನಂತರ ಹಗಲಾಗುತ್ತದೆ, ಹಾಗೆಯೇ ಕಲಿಯುಗದ ನಂತರ ಖಂಡಿತವಾಗಿಯೂ ಸತ್ಯಯುಗವಾಗಬೇಕಾಗಿದೆ. ಮಧುರಾತಿ ಮಧುರ ಮಕ್ಕಳ ಬುದ್ಧಿಯಲ್ಲಿ ಖುಷಿಯ ಗಂಟೆಯ ಮೊಳಗಬೇಕು. ಈ ಸಮಯವು ಪೂರ್ಣವಾಗುತ್ತಿದೆ. ನಾವು ಶಾಂತಿಧಾಮಕ್ಕೆ ಹೋಗುತ್ತೇವೆ. ಇದು ಅಂತಿಮ ಜನ್ಮವಾಗಿದೆ. ಖುಷಿಯಲ್ಲಿದ್ದಾಗ ಕರ್ಮಭೋಗವು ಸಹ ಹಗುರವಾಗಿ ಬಿಡುತ್ತದೆ. ನೋವನ್ನು ಅನುಭವಿಸಿ ಮತ್ತು ಇನ್ನೂ ಸ್ವಲ್ಪ ಲೆಕ್ಕಾಚಾರವು ಯೋಗ ಬಲದಿಂದ ಸಮಾಪ್ತಿಯಾಗುವುದು. ಬಾಬಾ ಏನು ಹೇಳ್ತಾ ಇದ್ದಾರೆ, ಈಗ ನಮಗೆ 63 ಜನ್ಮದ ಪಾಪ ಐತೆ, ಕಾಯಿಲೆಗಳು ಇರ್ತವೆ. ಆದರೆ ಅಯ್ಯೋ ಹಿಂಗೈತೆ, ನನಗೆ ಇದು ನೋಯ್ತತೆ, ಅದಕ್ಕೆ ಕರ್ಮಭೋಗದ ನೆನಪಿನಲ್ಲೇ ಇರೋದಲ್ಲ. ಒಂದು ಜ್ಞಾನದ ವಿಚಾರ ಸಾಗರ ಮಂಥನ ಮಾಡ್ತಾ ಬಾಬಾ ನೆನಪಿನಲ್ಲಿ ಖುಷಿಯಲ್ಲಿದ್ದೀವಿ ಅಂದರೆ ಅದು ಕರ್ಮಭೋಗದ್ದು ಅಷ್ಟು ಎಫೆಕ್ಟ್ ಕೊಡೋದಿಲ್ಲ, ಅಷ್ಟು ನೋವು ಕೊಡೋದಿಲ್ಲ. ಅದಕ್ಕೆ ಇದು ಇದರಲ್ಲಿ ಇದ್ದೇ ಖುಷಿಯಾಗಿ ಈ ಸಂಗಮ ಯುಗನ ಕಳಿಬೇಕು ಅಂತ ಹೇಳ್ತಾರೆ ಬಾಬಾ. ಈಗ ನಾವೀಗ ಪುನಃ ತಂದೆಯಿಂದ ಆಸ್ತಿಯನ್ನು ಪಡೆಯುತ್ತಿದ್ದೇವೆಂದು ಖುಷಿಯಾಗುತ್ತೇವೆ. ಅನ್ಯರಿಗೂ ಮಾರ್ಗವನ್ನು ತಿಳಿಸಬೇಕಾಗಿದೆ. ಈಗ ಇನ್ನು ಸ್ವಲ್ಪ ಲೆಕ್ಕಾಚಾರವು ಯೋಗ ಬಲದಿಂದ ಸಮಾಪ್ತಿಯಾಗುವುದು. ತಂದೆಯು ಮಕ್ಕಳಿಗೆ ಧೈರ್ಯವನ್ನು ಕೊಡುತ್ತಾರೆ. ನಿಮ್ಮ ಸುಖದ ದಿನಗಳು ಬರುತ್ತಿವೆ. ಉದ್ಯೋಗ ವ್ಯವಹಾರಗಳನ್ನು ಮಾಡಬೇಕಾಗಿದೆ. ಶರೀರ ನಿರ್ವಹಣೆಗಾಗಿ ಹಣವಂತೂ ಬೇಕಲ್ಲವೇ? ತಂದೆಯು ತಿಳಿಸಿದ್ದಾರೆ, ವ್ಯಾಪಾರಿಗಳು ಧರ್ಮಕ್ಕಾಗಿ ಹಣವನ್ನು ತೆಗೆಯುತ್ತಾರೆ. ಹೆಚ್ಚು ಹಣವಿದ್ದರೆ ಬಹಳ ದಾನ ಮಾಡುತ್ತೇವೆ ಎಂದು ತಿಳಿಯುತ್ತಾರೆ. ಇಲ್ಲಿಯೂ ಸಹ ತಂದೆಯು ತಿಳಿಸುತ್ತಾರೆ, ಯಾರಾದರೂ 2 ಪೈಸೆಯನ್ನು ಕೊಟ್ಟರೂ ಸಹ ಅದಕ್ಕೆ ಪ್ರತಿಫಲವಾಗಿ 21 ಜನ್ಮಗಳಿಗಾಗಿ ಬಹಳಷ್ಟು ಪ್ರಾಪ್ತಿಯಾಗುತ್ತದೆ. ಮೊದಲು ನೀವು ಯಾವ ದಾನ ಪುಣ್ಯಗಳನ್ನು ಮಾಡುತ್ತಿದ್ದೀರೋ ಅದಕ್ಕೆ ಪ್ರತಿಯಾಗಿ ಇನ್ನೊಂದು ಜನ್ಮದಲ್ಲಿ ಸಿಗುತ್ತಿತ್ತು. ಈಗಂತೂ 21 ಜನ್ಮಗಳಿಗಾಗಿ ಪ್ರತಿಫಲ ಸಿಗುತ್ತದೆ. ಅಂದರೆ ಬೇರೆ ಜನ್ಮದ್ದೇನು, ಒಂದು ಜನ್ಮದ ದಾನ ಮಾಡಿದರೆ ಅದು ಇನ್ನೂ 1 ಜನ್ಮಕ್ಕೆ ಪುಣ್ಯ ಅಷ್ಟೇ, ಅದ್ರ ಫಲ. ಅಂದರೆ ಶಾಲೆ ಕಟ್ಸಿವಿ, ಆ ಮುಂದಿನ ಜನ್ಮದಾಗ ಬುದ್ಧಿವಂತರಾಗಿ ಹುಡ್ತೀವಿ, ಮತ್ತು ಇನ್ನೊಂದು ಜನ್ಮಕ್ಕೆ ಇರಲ್ಲ. ಆದರೆ ಇಲ್ಲೇನು ಮಾಡೋದು 1 ಜನ್ಮ, ಪಡೆಯೋದು 21 ಜನ್ಮ. ಮೊದಲು ನೀವು ಪರೋಕ್ಷವಾಗಿ ಕೊಡುತ್ತಿದ್ರಿ, ಇದು ಪ್ರತ್ಯಕ್ಷವಾಗಿದೆ. ಉಳಿದಂತೆ ನಿಮ್ಮದೆಲ್ಲವೂ ಸಮಾಪ್ತಿಯಾಗುವುದು. ತಂದೆ ಹೇಳುತ್ತಿರುತ್ತಾರೆ, ಹಣವಿದ್ದರೆ ಸೇವಾ ಕೇಂದ್ರವನ್ನು ತೆರೆಯುತ್ತಾ ಹೋಗಿ. ಈ ಶಬ್ದಗಳನ್ನು ಬರೆಯಿರಿ. ಸತ್ಯಗೀತಾ ಪಾಠಶಾಲೆ. ಭಗವಾನ್ ವಾಚ, ನನ್ನೊಬ್ಬನನ್ನೇ ನೆನಪು ಮಾಡಿ ಮತ್ತು ಆಸ್ತಿಯನ್ನು ನೆನಪು ಮಾಡಿ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ತಂದೆಯ ಸಮಾನ ಮಹಿಮಾ ಯೋಗ್ಯರಾಗಲು ತಂದೆಯನ್ನು ಫಾಲೋ ಮಾಡಬೇಕಾಗಿದೆ. ಇದು ಅಂತಿಮ ಜನ್ಮವಾಗಿದೆ. ಈಗ ಮನೆಗೆ ಹೋಗಬೇಕಾಗಿದೆ. ಆದ್ದರಿಂದ ಒಳಗಿಂದೊಳಗೆ ಖುಷಿಯ ವಾದ್ಯವು ಮೊಳಗುತ್ತಿರಲಿ. ಕರ್ಮಭೋಗವನ್ನು ಕರ್ಮಯೋಗದಿಂದ ಅರ್ಥಾತ್ ತಂದೆಯ ನೆನಪಿನಿಂದ ಖುಷಿಯಾಗಿ ಸಮಾಪ್ತಿ ಮಾಡಿಕೊಳ್ಳಬೇಕಾಗಿದೆ. ಅಂದರೆ ನಮಗೆ ಕಾಯಿಲೆಗಳು ಯಾಕೆ ಬರ್ತವೆ? ನಾವು ಯಾರಿಗೂ ದುಃಖ ಕೊಟ್ಟಿರ್ತೀವಿ, ಈ ರೂಪದಲ್ಲಿ ದುಃಖ ಕೊಡೋಕ್ಕೆ ಬರ್ತವೆ. ಆದರೆ ನಾವು ಬಾಬಾ ನೆನಪು ಮಾಡಿ ನಮ್ಮ ಪಾಪಗಳನ್ನ ಭಸ್ಮ ಮಾಡ್ಕೊಂಡಂಗೆಲ್ಲ ಅಲ್ಲಿ ನಮ್ಮ ಕಾಯಿಲೆಗಳಿಂದಿರುವ ದುಃಖ ದೂರ ಆಗ್ತದೆ. ಹೌದಾ? ಅದಕ್ಕೆ ಕರ್ಮಯೋಗದಿಂದ ಕರ್ಮಭೋಗನ ಚುಕ್ತ ಮಾಡ್ಕೊಳ್ರಿ ಅಂತಾರೆ ಬಾಬಾ. ವರದಾನ. ಬಾಲಕನಿಂದ ಮಾಲೀಕನೆಂಬ ಸ್ಮೃತಿಯಿಂದ ಸರ್ವ ಖಜಾನೆಗಳ ಅಧಿಕಾರಿ ಪ್ರಾಪ್ತಿ ಸಂಪನ್ನ ಭವ. ವರದಾನದ ಸಾರ. ನಾವು ತಂದೆಯ ಸರ್ವ ಖಜಾನೆಗಳ
ಬಾಲಕನಿಂದ ಮಾಲೀಕರಾಗಿದ್ದೇವೆ. ಸ್ವಾಭಾವಿಕ ಯೋಗಿ, ಸ್ವಾಭಾವಿಕವಾಗಿ ರಾಜ್ಯಾಧಿಕಾರಿ ಆಗಿದ್ದೇವೆ. ಈ ಸ್ಮೃತಿಯಿಂದ ಸರ್ವಪ್ರಾಪ್ತಿ ಸಂಪನ್ನರಾಗಿರಿ. ಸದಾ ಇದೇ ಹಾಡನ್ನು ಹಾಡುತ್ತಾ ಇರಿ. ಏನು ಪಡೆಯಬೇಕಾಗಿತ್ತೋ ಅದನ್ನು ಪಡೆದೆನು, ಕಳೆದುಕೊಂಡೆನು ಪಡೆದೆನು ಎನ್ನುವಂಥ ಆಟವನ್ನಾಡಬಾರದು. ಪಡೆಯುತ್ತಿದ್ದೇನೆ ಎನ್ನುವುದು ಅಧಿಕಾರಿಯ ಮಾತಲ್ಲ. ಯಾರು ಸಂಪನ್ನ ತಂದೆಯ ಬಾಲಕರು, ಸಾಗರನ ಮಕ್ಕಳಾಗಿದ್ದಾರೆಯೋ ಅವರು ನೌಕರನಂತೆ ಕಷ್ಟಪಡಲು ಸಾಧ್ಯವಿಲ್ಲ. ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಇವಾಗ ಅಮೃತ ವೇಳೆ ಧ್ಯಾನ ಮಾಡಿ ತುಂಬ್ಕೊಂಡ್ವಿ, ಆಮೇಲೆ ವ್ಯರ್ಥದಲ್ಲಿ ಹೋಗಿ ಕಳ್ಕೊಂಡ್ವಿ, ಸೋರೋಯ್ತು, ಈ ಥರ ಕಳ್ಕೊಂಡೆ ಅನ್ನೋದಾಗಬಾರ್ದು. ಸೋರೋದು ಕಡಿಮೆ ಆಗಬೇಕು, ಪಡೆದೆ ಏರ್ತಾ ಹೋಗ್ಬೇಕು ನಮ್ಮ ಪುರುಷಾರ್ಥ ಅಂತ ಹೇಳ್ತಾರೆ. ಸ್ಲೋಗನ್: ಯೋಗ ಬಲದ ಮೂಲಕ ಕರ್ಮಭೋಗದ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದೇ ಶ್ರೇಷ್ಠ ಪುರುಷಾರ್ಥವಾಗಿದೆ. ಅವ್ಯಕ್ತ ಸೂಚನೆ: ಎಲ್ಲಕ್ಕಿಂತ ಮೊದಲು ಸ್ವಯಂನಲ್ಲಿ ಪೂರ್ಣ ವಿಶ್ವಾಸವಿರಬೇಕು. ನಂತರ ಬಾಪ್ತಾದ ಮತ್ತು ಸರ್ವ ಪರಿವಾರದ ಆತ್ಮರಲ್ಲಿ ವಿಶ್ವಾಸವಿರಬೇಕಾಗಿದೆ. ಎಷ್ಟು ವಿಶ್ವಾಸಿಯಾಗಿ ನಿಶ್ಚಯಬುದ್ಧಿಯವರಾಗಿ ಯಾವುದೇ ಕಾರ್ಯ ಮಾಡಿದರೆ ವಿಶ್ವಾಸವಿರುವುದರಿಂದ ಸಫಲತಾಪೂರ್ಣರಾಗುವಿರಿ. ನಂಬಿಗಸ್ತರಾಗುವುದರಿಂದ ಪ್ರತಿ ಕರ್ತವ್ಯ, ಪ್ರತಿ ಸಂಕಲ್ಪ, ಪ್ರತಿ ಮಾತು ಶಕ್ತಿಶಾಲಿಯಾಗುವುದು. ಬಾಬಾ ಇಲ್ಲೇನು ಹೇಳ್ತಾರೆ, ನಿಮಗೆ ವಿಶ್ವಾಸ ಇರಲಿ ಅಂದರೆ ಆಗ್ತೈತೋ ಇಲ್ಲೋ, ನಾನು ಪಡಿತೀನೋ ಇಲ್ಲೋ, ಇದು ಇರಬಾರ್ದು ನೆಗೆಟಿವ್ ವಿಚಾರ. ನಾನು ಪಡಿತೀನಿ, ಪಡೆದಿದ್ದೆ ಕಲ್ಪ ಪಡೆದೀನಿ. ಇವಾಗೂ ವಿಜಯಮಾಲೆ, ಮೊದಲು ವಿಜಯಮಾಲೆ ಮಣೆ ಆಗಿದ್ದೆ, ಇವಾಗೂ ವಿಜಯಮಾಲೆ ಮಣೆ ಆಗ್ತೀನಿ. ಈ ಥರ ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ಇದ್ದು ನಾವು ಪುರುಷಾರ್ಥ ಮಾಡಿದಾಗ ಆ ವಿಶ್ವಾಸನೇ ನಮಗೆ ಶಕ್ತಿ ಬಲ ಕೊಡ್ತತೆ. ಅದಕ್ಕೆ ಆವಾಗ ನೀವು ಸಫಲತಾಪೂರ್ಣರಾಗ್ತೀರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಒಳ್ಳೆಯದು. ಓಂ ಶಾಂತಿ.